ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಲಿಂಗಧಾರಣ ಸ್ಥಳ ಅವರು ಕಂಬಿ ಗುರುಗಳು ಬಂದಾಗ ಕಂಟಿನ್ಯೂ ಮಾಡ್ತಾರೆ. ಅದರೊಳಗೆ ಸಂಸ್ಕಾರಗಳ ಬಗ್ಗೆ ಬಹಳಷ್ಟು ಆಳವಾದ ವಿಚಾರಗಳಿರುವುದರಿಂದ ನಾನು ಹೇಳೋದಷ್ಟು ಸೂಕ್ತ ಅಲ್ಲ ಅಂತ ಅವರಿಗೆ ಬಿಟ್ಕೊಟ್ಟಿನಿ. ಈಗ ವಿಭೂತಿ ಧಾರಣ ಸ್ಥಳವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ವಿಭೂತಿ ಧಾರಣದಲ್ಲಿ ಅಥ ಭೂತೈರ್ನ ಪ್ರಮಾದಿತವ್ಯಮಿತಿ ಶ್ರುತಿ ಪ್ರಸಿದ್ಧ ಭಸ್ಮಧಾರಣ ಸ್ಥಳಂ ನಿರೂಪಯತಿ ಶ್ರೀ ರೇಣುಕಃ ಅತ್ರಾದೌ ನಿರುಪಾಧಿಕ ಭಸ್ಮಧಾರಣಂ ಸೂತ್ರದ್ವಯೇನ ನಿರೂಪಯತಿ. ಇಲ್ಲಿ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹಿಸಿ ಅದಕ್ಕೆ ತಮ್ಮ ಭಾಷ್ಯವನ್ನು ಕರುಣಿಸಿದವರು ಸಿದ್ದೇಶ್ವರ ಸ್ವಾಮೀಜಿ ಬಿಜಾಪುರದವರು. ಈ ಶ್ಲೋಕ ಒಂದು ಏನು ಹೇಳ್ತಾರೆ, ಇದರ ಅರ್ಥ 7ನೇ ಪರಿಚ್ಛೇದ ಅಂಗಸ್ಥಳದಲ್ಲಿ 6ನೇ 15 ಅವಾಂತರ ಸ್ಥಳಗಳು ಭಕ್ತ ಸ್ಥಳದೊಳಗ ಒಟ್ಟು 6 ಸ್ಥಳಗಳು ಸೇರಿ 44 ಸ್ಥಳಗಳು. ಆ 15 ಅವಾಂತರ ಸ್ಥಳದೊಳಗೆ 6ನೇದು ವಿಭೂತಿ ಧಾರಣ ಸ್ಥಳ. ಇಲ್ಲಿ ಇವ್ರು ಏನ್ ಹೇಳ್ತಾರೆ, ವಿಭೂತಿ ಧಾರಣ ವಿಷಯದಲ್ಲಿ ಪ್ರಮಾದಿತನಾಗಬಾರದು. ಏನದಂದ್ರ ವಿಭೂತಿ 2 ರೀತಿ ಧಾರಿಸಬೇಕು. ವಿಭೂತಿ 2 ರೀತಿ. ಇದೇನು 2 ರೀತಿ ಅಂದ್ರೆ, ಒಂದು ನಿರುಪಾಧಿಕ ಭಸ್ಮ, ಇನ್ನ ಒಂದು ಸೋಪಾಧಿಕ ಭಸ್ಮ ಎಂಬ ಶ್ರುತಿಯ ಪ್ರಸಿದ್ಧವಾದ ಭಸ್ಮ. ಮುಂದಿನ 2 ಮಂತ್ರ ನಿರುಪಾಧಿಕ ಭಸ್ಮ, ಆಮೇಲೆ ಸೋಪಾಧಿಕ ಭಸ್ಮ. ಈಗ ಹಣಿ ಮೇಲೆ ವಿಭೂತಿ ಧರಿಸಿದ ಮೇಲೆ ಅದಕ್ಕ ತಕ್ಕಂತೆ ಇರಬೇಕು ನಮ್ಮ ಆಚಾರಗಳು, ನಡೆ ನುಡಿ, ಅಂತಃಕರಣ ಶುದ್ಧಿ, ಶಿವಯೋಗ ಸಾಧನ, ಛಲ, ಗುರಿ ತಲುಪಬೇಕು, ಐಕ್ಯ ಸ್ಥಳಕ್ಕೆ ಹೋಗ್ಬೇಕಂತ ಇವೆಲ್ಲ ಒಳಗಿದ್ದು ಮ್ಯಾಲ ವಿಭೂತಿ ಹಚ್ಚಿದ್ರೆ ಮ್ಯಾಲ ಹಚ್ಚ ವಿಭೂತಿ ಯಾವುದು ಸೋಪಾಧಿಕ. ಸೋಪಾಧಿಕ ಅಂದ್ರೆ ಒಂದು ಗೋವಿನ ಸಗಣಿಯನ್ನ ಸುಟ್ಟು ಭಸ್ಮ ಮಾಡಿ ವಿಭೂತಿ ಮಾಡಿಕೊಟ್ಟದ್ದು, ಅದು ಸೋಪಾಧಿಕ. ಮ್ಯಾಲ ಬರೀ ಹಣಿಗೆ ವಿಭೂತಿ ಹಚ್ಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ವಿಚಾರ ಇರಲಿಲ್ಲ ಅಂದ್ರೆ ಆಗಲ್ಲ. ನಮಗ ಹಣಿಗೆ ವಿಭೂತಿ ಹಚ್ಕೋತಿರೋ ಬಿಡ್ತಿರೋ ಒಳಗೆ ಚಲೋ ಮನುಷ್ಯರಾಗಿರ್ಬೇಕು. ಅದಕ್ಕೇನಂತಾರೆ ನಿರುಪಾಧಿಕ. ವಿಭೂತಿ ಹಚ್ಕೊಳ್ಳೇಬೇಕೇನ್ರಿ? ವಿಭೂತಿ ಹಚ್ಕೊಳ್ಳಾರ್ದಕ್ಕೆ ಎಲ್ಲ ಮಹಾತ್ಮರಿಗೆ ವಿಭೂತಿ ಪುರುಷರ ಅಂತಾರ ಇಲ್ಲ? ವಿಭೂತಿ ಪುರುಷರು ಅಂತ ಶ್ರೇಷ್ಠ ವ್ಯಕ್ತಿಗಳಿಗೆ ಬಳಸ್ಯಾರ ಇಲ್ಲ ಶಬ್ದ? ಶ್ರೇಷ್ಠ ಮಹಾತ್ಮರು
ಏನಿರ್ತಾರೆ ಅವ್ರಿಗೆ ವಿಭೂತಿ ಪುರುಷರು, ವಿಶೇಷ ವ್ಯಕ್ತಿಗಳು ಅಂತಾರೆ. ಅದು ವಿಭೂತಿ ಹಚ್ಕೊಂಡಿರ್ತಾರೇನೋ ಅವ್ರು. ಅದು ವಿಭೂತಿ ಪುರುಷತ್ವ ಏನದಲ್ಲ, ಒಳಗೆ ಪರ್ಸನಾಲಿಟಿ ಏನದಲ್ಲ, ಅದು ಒಳಗೆ ಇದ್ದು ಮ್ಯಾಲ ಈ ವಿಭೂತಿ ಹಚ್ಕೋಬೇಕು. ಒಳಗ ನಿರುಪಾಧಿಕ ಭಸ್ಮ ಹಚ್ಚಿಕೊಂಡು ಮ್ಯಾಲ ಸೋಪಾಧಿಕ ಭಸ್ಮ ಧಾರಣೆ ಮಾಡಬೇಕು. ಅದೇನಾಗ್ತದೆ ಅಂದ್ರೆ ವಿಭೂತಿ ಕೆಲವೊಬ್ಬರು ಉದ್ದ ಹಚ್ಕೋತಾರ, ಕೆಲವೊಬ್ಬರು ಅಡ್ಡ ಹಚ್ಕೋತಾರ. 3 ಟ್ಯೂಬ್ಲೈಟ್ ಹಿಂಗ ಉದ್ದ ಫಿಟ್ ಮಾಡಿದ್ರಿ ಏನಾಯ್ತದ, ಅಡ್ಡ ಫಿಟ್ ಮಾಡಿದ್ರಿ ಏನಾಗ್ತದ, ಏನ್ ಫರಕ್ ಏನಾಗ್ತದ? ಒಂದು 3 ಟ್ಯೂಬ್ಲೈಟ್ ಅದಾವ ಅಂತ ತಿಳ್ಕೊಳ್ರಿ. ಹಿಂಗ ಅಡ್ಡ ಫಿಟ್ ಮಾಡಿದ್ರೆ ಏನಾಗ್ತದ, ಹಿಂಗ ಉದ್ದ ಫಿಟ್ ಮಾಡಿದ್ರೆ ಏನಾಗ್ತದ? ಏನ್ ವ್ಯತ್ಯಾಸ ಆಗ್ತದ? ಭೇದ ಮಾಡಿದ್ರೆ ಅಷ್ಟೇ ಹೊರತು ಕೆಲವೊಬ್ಬರು ಅಡ್ಡ ತ್ರಿಪುಂಡಧಾರಿಗಳಾದ್ರು, ಕೆಲವೊಬ್ಬರು ಉದ್ದ ತ್ರಿಪುಂಡಧಾರಿಗಳಾದ್ರು. ಅದೆಂಥದ್ದು? ಸೋಪಾಧಿಕ ಭಸ್ಮ. ಆ ಟ್ಯೂಬ್ಲೈಟ್ ಫಿಟ್ ಮಾಡಿದ್ಮೇಲೆ ಅದ್ರೊಳಗೆ ಏನಿರ್ಬೇಕು? ಟ್ಯೂಬ್ಲೈಟ್ ಫಿಟ್ ಮಾಡಿದ್ಮೇಲೆ ಅದ್ರೊಳಗೆ ಏನಿರ್ಬೇಕ್ರಿ ಸಾಮರ್ಥ್ಯ? ಟ್ಯೂಬ್ಲೈಟ್ ಫಿಟ್ ಮಾಡೋಣ ಮುಗಿತ? ಎದರ್ ಸಲ ಫಿಟ್ ಮಾಡಿರ್ತಾರ? ಕರೆಂಟ್ ಇರಬೇಕು, ಬೆಳಕು ಕೊಡಂತ ಸಾಮರ್ಥ್ಯ ಇರಬೇಕು. ಹಂಗ ಒಳಗ ಜ್ಞಾನ ಇರಬೇಕು. ಆ ಜ್ಞಾನವನ್ನ ಹೊರಗೆ ಹಾಕಿ ತನ್ನ ವಿಶೇಷತೆಯನ್ನ ತೋರಿಸಿಕೊಳ್ಳುವಂತ ಸಾಮರ್ಥ್ಯ ಇರಬೇಕು. ಮತ್ತೆ ಲೋಕ ಕಲ್ಯಾಣಾರ್ಥ ಹಿತಚಿಂತಕ ಇರಬೇಕು. ಹಂಗಿದ್ರೆ ವಿಭೂತಿ. ವಿಭೂತಿ ಹಚ್ಚಿಕೊಂಡವ್ರಿಗೆ ನಂಬುತ್ತಾರ ಇಲ್ಲ ಸಮಾಜದಾಗ ಮಂದಿ? ವಿಭೂತಿ ಹಚ್ಚಿಕೊಳ್ಳಾರ್ದವ್ರಿಗಿಂತ ಹೆಚ್ಚು ವಿಭೂತಿ ಹಚ್ಚಿಕೊಂಡವ್ರ ಮೇಲೆ ಭರವಸೆ ಅದ ಇಲ್ಲ? ಏನಿಲ್ಲ. ಸಾತ್ವಿಕರು ಒಳ್ಳೆ ಮನುಷ್ಯರು ಅಂತ ಅನಿಸ್ತಾರ ಇಲ್ಲ ವಿಭೂತಿ ಹಚ್ಚಿಕೊಂಡವ್ರು? ಏನು ಬಿಟ್ಬಿಟ್ಟಾರ ನಂಬೋದು? ಏನ್ರಿ? ಲಕ್ಷಣನೇ ಬೇರೆ. ಅದಕ್ಕೆ ಮ್ಯಾಲ ವಿಭೂತಿ ಹಚ್ಚಿಕೊಂಡು ಸೋಪಾಧಿಕ ವಿಭೂತಿ ಧಾರಣೆ ಮಾಡಿ ಒಳಗ ನಿರುಪಾಧಿಕ ವಿಭೂತಿ ಇರಲಿಲ್ಲ ಅಂದ್ರೆ ಕರೆಂಟ್ ಇಲ್ಲದ ಟ್ಯೂಬ್ಲೈಟ್ ಫಿಟ್ ಮಾಡ್ದಂಗ. ಕರೆಂಟ್ ಇಲ್ಲ, ಬೆಳಕು ಕೊಡೋ ಸಾಮರ್ಥ್ಯ ಇಲ್ಲ. ಕರೆಂಟ್ ಇದ್ರೂ ಆ ಕರೆಂಟ್ ತಗೊಂಡು ಬೆಳಕು ಮಾಡೋ ಸಾಮರ್ಥ್ಯ ಇದ್ದಿದ್ದಿಲ್ಲ ಅಂದ್ರೆ ಅದು ವಿಭೂತಿ ಹಚ್ಚಿಕೊಳ್ಳೋದ್ರೆ ಅರ್ಥ ಇಲ್ಲ. ಅದಕ್ಕೇನ್ ಮಾಡಿದ್ರು? ನಿರುಪಾಧಿಕ. ಏನಾಗಬಾರ್ದು? ವಿಭೂತಿ ಹಚ್ಚಿಕೊಂಡವ್ರು ತಪ್ಪು ಮಾಡಬಾರ್ದು ಅಂತ ಇಲ್ಲ ರೂಲ್ಸ್ ಮಾಡ್ಯಾರ ಅವರು. ವಿಭೂತಿ ಧಾರಣ ವಿಷಯದಲ್ಲಿ ಪ್ರಮಾದಿತನಾಗಬಾರದು. ಪ್ರಮಾದಿತ ಆಗಬಾರ್ದು ಅಂತಂದ್ರೆ ಹೆಂಗ್ ಆಗ್ಬೇಕಪ್ಪ ಅಂತಂದ್ರ ಏನ್ ತಿಳ್ಕೋಬೇಕು? ಅನಾದಿ ಪರಶಿವನಲ್ಲಿ ಅಂತರ್ಗತವಾಗಿದ್ದ ಮಹಾಪ್ರಕಾಶವೇ ಚಿತ್ತೆನಿಸಿತ್ತು. ಆ ಪರಮಾತ್ಮನಲ್ಲಿ ಇರುವಂತ ಅರಿವು ಅಂತೇನದಲ್ಲ, ಅದೇ ಪ್ರಕಾಶ ಅರಿವು ಚಿತ್ತೆನಿಸಿತ್ತು. ಆ ಚಿತ್ತೇ ಚಿದಂಗ. ಚಿದಂಗದಲ್ಲಿ ತೋರಿದ ವಿಭೂತಿಯನ್ನು ಒಲಿದು ಧರಿಸಿದ ಶರಣ. ಚಿದಂಗ ಅಂತಂದ್ರೆ ಪಿಂಡಾಂಡ, ಶರೀರದೊಳಗ ಜ್ಞಾನ ಶರೀರ. ಅದರೊಳಗ ತೋರಿದ ಚಿದ್ ವಿಭೂತಿಯನ್ನು ಒಲಿದು ಧರಿಸಿದ ಶರಣ ಅಂತಂದ್ರೆ ಅದರೊಳಗಿನ ಜ್ಞಾನವನ್ನ ತಾನು ಧಾರಣೆ ಮಾಡಿ ತಾನು ಜ್ಯೋತಿರ್ಲಿಂಗಬಹುದು. ಆ ಶರಣ ಹೆಂಗದನ್ನ ಜ್ಯೋತಿರ್ಲಿಂಗ ಆಗೋದ್ರಾಗ ಏನು ಡೌಟ್ ಇಲ್ಲ. ತನ್ನ ಅರಿವಿನ ಏನಾಗಬೇಕು? ಧಾರಣೆ ಮಾಡ್ಕೋಬೇಕವ. ಒಳಗಿರೋ ಅರಿವು ಏನದಲ್ಲ ಅದೇ ಚಿದ್ ವಿಭೂತಿ.
ಅರಿವು ಇರೋಂಥ ಶರೀರನೇ ಚಿದಂಗ. ಹಿಂಗಾಗಿ ಅದೇ ಚಿದ್ ಭಸ್ಮ, ಚಿದ್ ವಿಭೂತಿ, ಒಳಗಿರುವ ಅರಿವು. ಆ ಅರಿವನ್ನ ನಾವು ಧಾರಣೆ ಮಾಡ್ಕೋಬೇಕು. ಯಾರು ತಮ್ಮ ಅರಿವನ್ನ ಧಾರಣೆ ಮಾಡ್ಕೋತಾರ ಅವ್ರೇನಂತಾರ, ಆ ಚಿದಂಗದಲ್ಲಿ ತೋರಿದ ಚಿದ್ವಿಭೂತಿಯನ್ನು ಒಲಿದು ಧರಿಸಿದ ಶರಣ ಏನಾತನವ ಅಂತಂದ್ರೆ ಜ್ಯೋತಿರ್ಲಿಂಗಬಹುದು ತಪ್ಪದು ಕಾಣ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಅವನೇ ಮುಂದೆ ಜ್ಯೋತಿರ್ಲಿಂಗ ಆಗ್ತಾನೆ. ಯಾವನು ತನ್ನ ಅಂಗದಲ್ಲಿರುವ ಚಿದ್ ವಿಭೂತಿಯನ್ನ ಧಾರಣೆ ಮಾಡ್ತಾನ. ಒಲಿದು ಧಾರಣೆ ಮಾಡೋದು, ಅದರ ಕಡೆ ಲಕ್ಷ್ಯ ಕೊಟ್ಟು ಅದು ಏನ್ ಹೇಳ್ತದ ಕೇಳಬೇಕು. ಅದೇ ಚಿದ್ ವಿಭೂತಿ, ಒಳಗಿರುವ ಅರಿವೇ ಚಿದ್ ವಿಭೂತಿ. ಆ ಚಿದ್ ವಿಭೂತಿ ಎಲ್ಲಿದಪ್ಪ ಅಂತಂದ್ರೆ ಶುದ್ಧ ಬ್ರಹ್ಮನೊಳಗೆ ಅದು ಇತ್ತು. ಆ ಶುದ್ಧ ಬ್ರಹ್ಮನೇ ಈ ಪಿಂಡಾಂಡದೊಳಗೆ ಬಂದು ಚಿದಂಗನೊಳಗೆ ಬಂದು ಅರಿವಿನ ರೂಪದಾಗದನ. ಆ ಅರಿವಿನ ರೂಪದಲ್ಲಿರುವಂತ ಚಿದ್ ವಿಭೂತಿಯನ್ನ ಒಲಿದು ಧಾರಣೆ ಮಾಡೋದಂದ್ರೇನು, ಅದು ಏನ್ ಹೇಳ್ತದ ಕೇಳಬೇಕು. ಅರಿವು ಹೇಳಿದ್ದು ಕೇಳಬೇಕು. ಕೇಳಿದ್ರೆ ಅಂತ ಅರಿವು ಹೇಳಿದಂತ ವಾಕ್ಯಗಳನ್ನು ಕೇಳಿ ಯಾರು ಪರಿಪಾಲಿಸ್ತಾರ ಅವ್ರೇನಾಗ್ತಾರ, ಜ್ಯೋತಿರ್ಲಿಂಗ ಆಗ್ತಾರ. ಜ್ಯೋತಿರ್ಲಿಂಗಗಳಿಗೆ ತಿರುಗಾಡಿ ಹೈರಾಣ ಆಗ್ಬೇಕು, ಏನು ತಾನೇ ಜ್ಯೋತಿರ್ಲಿಂಗ ಆಗ್ಬೇಕು. ಎಷ್ಟು ಚಂದದ ಅನಾದಿ ಪರಶಿವನಲ್ಲಿ ಅಂತರ್ಗತವಾಗಿದ್ದ ಮಹಾಪ್ರಕಾಶವೇ ಚಿತ್ತೆನಿಸಿತ್ತು. ಆ ಪರಮಾತ್ಮನೊಳಗ ಇರುವಂತ ಅರಿವು, ಪ್ರಕಾಶ, ತಿಳುವಳಿಕೆ, ಜ್ಞಾನ ಏನದ ಅದೇ ಚಿತ್ತ ಅನ್ನಿಸ್ತದ. ಆ ಚಿತ್ತ ಏನಾಗ್ಯದ ಈ ಒಂದು ಶರೀರದೊಳಗೆ ಬಂದು ಚಿದಂಗ ಅಂತ. ಆ ಚಿದಂಗದಲ್ಲಿ ತೋರಿದ ಚಿದ್ ವಿಭೂತಿಯನ್ನು ಒಲಿದು ಧರಿಸಿದ ಶರಣ ಜ್ಯೋತಿರ್ಲಿಂಗಬಹುದು ತಪ್ಪದು ಕಾಣ ಉರಿಲಿಂಗ ಪೆದ್ದಿ ಪ್ರಿಯ ಗುಹೇಶ್ವರ. ಆ ಅರಿವು ನಮ್ಮೊಳಗೆ ಆದ ಪರಮಾತ್ಮನೊಳಗೆ ಏನು ಅರಿವದ ಅದೇ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದ ಅರಿವು ಈ ಅಂಗದೊಳಗೂ ಆದ. ಲಿಂಗದೊಳಗಿದ್ದಂತ ಅರಿವೇ ಅಂಗದೊಳಗೂ ಅದ. ಅದು ಸತ್ಚಿತ್ತಾನಂದ, ಇದು ಸತ್ಚಿತ್ತಾನಂದ. ತನ್ನ ಒಳಗಿರುವ ಆ ಚಿದ್ ವಿಭೂತಿಯನ್ನ, ಅದೇ ಚಿದ್ ವಿಭೂತಿ ಅಂದಾರ. ಸಚ್ಚಿದಾನಂದಕ್ಕೆ ಇವರು ಚಿದ್ ವಿಭೂತಿ ಅಂತಾರ. ಆ ಚಿದ್ ವಿಭೂತಿಯನ್ನು ಒಲಿದು ಧಾರಣೆ ಮಾಡಿದರೆ ಆ ಶರಣ ಏನಾಗ್ತಾನ, ಜ್ಯೋತಿರ್ಲಿಂಗಬಹುದು ತಪ್ಪದು ಕಾಣ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಜ್ಯೋತಿರ್ಲಿಂಗದ ಮೇಲೆ ನಿಮ್ಗೇನು ಗೌರವ ಆದ, ನೀವೇ ಜ್ಯೋತಿರ್ಲಿಂಗ ಸ್ವರೂಪ ಆದ್ರೆ ಆ ಗೌರವ ನಿಮಗೆ ಸಲ್ತದ. ಇಂಥ ಒಂದು ಒಳಗಿರುವ ಅರಿವನ್ನ ಒಲಿದು ಧಾರಣೆ ಮಾಡಿದರೆ, ಆ ಚಿದ್ವಿಭೂತಿಯನ್ನು ಹಚ್ಚಿಕೊಂಡ್ರೆ ಅದಕ್ಕೇನಂತಾರ, ನಿರುಪಾಧಿಕ ಭಸ್ಮ ಅಂತ. ಭಸ್ಮವು ನಿರುಪಾಧಿಕ, ಸೋಪಾಧಿಕ ಎಂದು ಎರಡು ವಿಧ. ಮೊದಲು ನಿರುಪಾಧಿಕ ಭಸ್ಮದ ವಿವರಣೆ. ಇಲ್ಲಿ ಏನಾಗ್ತದ, ಪರಶಿವನು ನಿರಾಮಯನು, ನಿರಾಕಾರನು, ನಿರ್ಗುಣನು ಆಗಿರುವುದನ್ನಲ್ಲದೆ ನಿರುಪಾಧಿಕನು, ಅಖಂಡ ಚಿತ್ ಪ್ರಕಾಶಕನು ಆಗಿದ್ದಾನೆ. ಆತನು ಏನೊಂದನ್ನು ಅಂಟಿಕೊಳ್ಳುವುದರಿಂದ ಭಸ್ಮ ಎನ್ನಿಸಿಕೊಳ್ಳುತ್ತಾನೆ. ಅವ ಯಾವುದಕ್ಕೂ ಅಂಟುಕೊಂಡಿಲ್ಲ. ಭಸ್ಮ ಎದಕ್ಕರೆ ಅಂಟುಗೊತ್ತದೇನ್ರಿ, ಅದು ಉದಿರ್ ಬಿಡ್ತದ. ಯಾವಾದಕ್ಕೂ ಬಟ್ಟಿಗೆ ಹತ್ತಲ್ಲ, ಹಣಿಗೆ ಹತ್ತಲ್ಲ, ಕೈಗೆ ಹತ್ತಲ್ಲ, ಎಲ್ಲಿ ಹತ್ತಲ್ಲ. ಹಿಂಗೆ ಹಚ್ಕೊಳ್ಳೋದ್ರಾಗೆ ಅದು ಉದಿರ್ ಬಿಡ್ತದ. ಹಂಗ ಅದಕ್ಕ ನಿರ್ಲಿಪ್ತ ಇದ್ದದ್ದಕ್ಕ ಅದಕ್ಕೇನಂತಾರ, ಭಸ್ಮ ಅಂತಾರ. ಅಂತ ಭಸ್ಮ ರೂಪ ಶಿವನೊಡನೆ ಬೆರೆತ ಒಂದು ಸಾಮರಸ್ಯ ಚಿತ್ ಶಕ್ತಿ ಇದೆ. ಅಂಥದೊಂದು ನಿರ್ಲಿಪ್ತವಾದ ಭಸ್ಮದಲ್ಲಿ ಒಂದು ಚಿತ್ ಶಕ್ತಿ ಅಂತ ಅದ, ಜ್ಞಾನ ಶಕ್ತಿ ಆದ. ಚಿತ್ ಅಂದ್ರೆ ಜ್ಞಾನ, ಜ್ಞಾನ ಶಕ್ತಿ ಆದ. ನೀವು ಯಾವಾಗ ಅಂಟುಗೋತೀರಿ, ಅದ್ಯಾವ ಶಕ್ತಿ?
ಅಚಿತ್ ಶಕ್ತಿ ಅಜ್ಞಾನ. ನೀವು ನಿರ್ಲಿಪ್ತ ಯಾವಾಗ ಆಗ್ತೀರಿ ಆವಾಗ ನಿಮ್ಗೇನಾಗ್ತದ ಚಿತ್ ಶಕ್ತಿ ಅನ್ನಿಸ್ಕೊತದ. ಆ ಚಿತ್ ಶಕ್ತಿ ಎದಕ್ಕೂ ಅಂಟುಕೊಳ್ಳಾರ್ದಂಗಿರೋಂಥ ಶಕ್ತಿ ಅದು. ಅಂತ ಒಂದು ಭಸ್ಮ ರೂಪ ಶಿವನೊಡನೆ ಬೆರೆತ ಒಂದು ಸಾಮರಸ್ಯ ಚಿತ್ ಶಕ್ತಿ ಇದೆ. ಅದೇ ಪರಶಿವನ ಪ್ರತ್ಯಕ್ಷಕ್ಕೆ ಕಾರಣ. ಪರಶಿವ ನಿರಾಕಾರದನ, ಅವ ಪ್ರಕಟ ಆಗ್ಬೇಕಾದ್ರೆ ಈ ಚಿತ್ ಶಕ್ತಿಲಿಂತ ಪ್ರಕಟ ಆಗ್ತಾನೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳ ಮೂಲಕನೇ ಅವ ಪ್ರಕಟ ಆಗ್ತಾನ. ಆ ಜ್ಞಾನಶಕ್ತಿಗೆ ಚಿತ್ ಶಕ್ತಿ ಅಂತಾರೆ. ಈಗ ಜ್ಞಾನದ ಮಾತು ಆಡ್ಲಕತ್ತೀವಿ ಅಂತ ಅವ ಇಲ್ಲಿ ಪ್ರಕಟ ಆಗ್ಲಕತ್ತಾನ ಪರಮಾತ್ಮ. ನಾವು ಜ್ಞಾನದ ಮಾತಾಡ್ಲಾರ್ದ ಗಪ್ ಕೂತೇವ ಅಂತಂದ್ರೆ ಅವನಲ್ಲಿ ಪ್ರಕಟ ಆಗ್ತಾನ. ಹಂಗ ಅದೇ ಪರಶಿವನ ಪ್ರತ್ಯಕ್ಷಕ್ಕೆ ಕಾರಣ. ಇಲ್ಲಿ ಪರಮಾತ್ಮ ಪ್ರಕಟ ಆಗ್ಲಕತ್ತಾನಂದ್ರ ಏನ್ ಸಾಕ್ಷಿ ಅದಪ್ಪ ಅಂತಂದ್ರ ಪರಮಾತ್ಮ ಆನಂದ ಸ್ವರೂಪ ಅದನು. ಈ ಮಾತುಗಳು ಜ್ಞಾನದ ವಿಚಾರ ಕೇಳಿದ್ರೆ ಆನಂದ ಅನಿಸ್ಲಕತ್ತದ ಅಂತಂದ್ರೆ ಅವ ಪ್ರಕಟ ಆಗ್ಲಕತ್ತಾನ, ಅವ ನಮ್ಮ ಅನುಭವಕ್ಕೆ ಬರ್ಲಕತ್ತಾನ. ಇದೇನ್ ತಲೆಬ್ಯಾಸರ ಎದ್ದು ಓಡ್ಬೇಕು ಅನ್ಸ್ಲಕತ್ತದ ಅಂತಂದ್ರ ಪ್ರಕಟ ಆಗ್ತಾ ಇಲ್ಲ ಅಂತ. ಆ ಚಿತ್ ಶಕ್ತಿ ಏನದ ಪರಮಾತ್ಮನ ಪ್ರಾಕಟ್ಯಕ್ಕೆ ಕಾರಣ ಆಗ್ಯದ. ಅದು ಪರಿಶುದ್ಧ ಪರಾವಿದ್ಯೆ, ಜ್ಞಾನರೂಪ ಮಹಾ ಅಗ್ನಿ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತೇಳಿ 4ನೇ ಅಧ್ಯಾಯ 37ನೇ ಶ್ಲೋಕದೊಳಗ ಜ್ಞಾನರೂಪಾಗ್ನಿಯೇ ಸಾಧಕನ ಚಿತ್ತ ವೃತ್ತಿಯಲ್ಲಿರುವ ಸಂಚಿತಾದಿ ಕರ್ಮಗಳನ್ನು ದಗ್ಧ ಮಾಡುವುದರಿಂದ ಅದು ಸಹ ನಿರುಪಾಧಿಕ ಭಸ್ಮನೇ ಅನ್ನಿಸ್ತದ. ಯಾವುದು ನಿರುಪಾಧಿಕ ಭಸ್ಮ? ಜ್ಞಾನಾಗ್ನಿ. ಜ್ಞಾನಾಗ್ನಿನೂ ನಿರುಪಾಧಿಕ ಭಸ್ಮನೇ ಅನ್ನಿಸ್ತದೆ. ಯಾಕಂತಂದ್ರೆ ಆ ಜೀವನ ಎಲ್ಲಾ ಕರ್ಮಗಳು ಸುಟ್ಟು ಭಸ್ಮ ಮಾಡ್ತದ ಜ್ಞಾನ. ಆ ಚಿತ್ ಶಕ್ತಿ ರೂಪ ಮಹಾಭಸ್ಮವೇ ಮಹಾದೇವನನ್ನು ಪ್ರಕಾಶಗೊಳಿಸುವುದರಿಂದ ಭಸಿತ ಎನ್ನಿಸುತ್ತದೆ. ಮಹಾದೇವ ಪ್ರಕಟ ಆಗೋದು ಎದರ ಮೂಲಕ ಆತನ? ಈಗ ಬಂಗಾರದ ಅಂಗಡಿ ಒಳಗ ಬಂಗಾರ ಎದರ ಮೂಲಕ ಪ್ರಕಟ ಆಗ್ಯದವು? ಆಭರಣ ಆಗಿ ಪ್ರಕಟ ಆಗ್ಯದವು. ಬಂಗಾರ ಹಂಗೆ ಬಂಗಾರ ಅದೇನಪ್ಪ ಅದ ಹೇಳಕ್ಕೆ 1-2 ಬಿಸ್ಕಿಟ್ ತಂದು ನಿಮ್ ಮುಂದಿಟ್ನಂತಂದ್ರ ಯಾರಿಗ್ ಬೇಕಾಗ್ಯದ? ಆಭರಣ ಇದ್ರ ಬೇಕಾಗ್ಯದ ಅಷ್ಟೇ. ಹಿಂಗಾಗಿ ಇಲ್ಲೇನಾಗ್ಯನ ಆ ಚಿತ್ ಶಕ್ತಿ ಏನ್ ಮಾಡಿದಪ್ಪ ಅಂತಂದ್ರೆ ಆಭರಣ ಇದ್ದಂಗಾದ ಆ ಪರಶಿವನ ಪ್ರಕಟ ಆಗೋದಕ್ಕ ಅದು ಬಹಳ ಜವಾಬ್ದಾರಿಯುತವಾದ. ಮತ್ತೆ ಮಹಾದೇವನನ್ನು ಪ್ರಕಾಶಗೊಳಿಸುವುದರಿಂದ ಭಸಿತ ಎನ್ನಿಸುತ್ತದೆ. ಭಸ್ಮ ಅಂತ ಎದಕ್ಕಂತಂದ್ರ ಯಾವುದಕ್ಕೂ ಅಂಟುಗೊಳ್ಳಾರ್ದಂಗದ, ಯಾವುದಕ್ಕೂ ಅಂಟುಗೊಳ್ಳಾರ್ದಂಗದ. ಪ್ಲಸ್ ಹೆಂಗದ? ಆ ಜ್ಞಾನಾಗ್ನಿ ಜೀವನಲ್ಲಿರುವ ಪಾಪ ಕರ್ಮಗಳನ್ನೆಲ್ಲ ಸುಟ್ಟಾಕಂತ ಶಕ್ತಿ ಅದ. ಅದಕ್ಕೆ ಭಸ್ಮ ಅಂತಾರ. ಮತ್ತ ಭಸಿತ ಅಂತ ಯಾಕಂತಾರಂದ್ರ ಪರಮಾತ್ಮ ಈ ವಿಭೂತಿಯಿಂದ ಪ್ರಕಟ ಆಗ್ಲಿಕ್ಕತ್ತಾನ. ದೇವರಂತ ಮನುಷ್ಯ ಅಂತ ವಿಭೂತಿ ಹಚ್ಕೊಂಡವನಿಗೆ ಅವನ ಮೂಲಕ ಪರಮಾತ್ಮ ಪ್ರಕಟ ಆಗ್ತಿರ್ತಾನ. ಭಸ್ಮವನ್ನ ಜ್ಯೋತಿರ್ಮಯ ಮಹಾದೇವನೆಂದೇ ಧರಿಸಿದವನು ಆ ಭಸ್ಮವನ್ನ ಪರಮಾತ್ಮ ಜ್ಯೋತಿರ್ಲಿಂಗ ಅಂತ ತಿಳ್ಕೊಂಡಿದ್ರೆ ಪವಿತ್ರವೂ ಮಂಗಲಕರವೂ ಆದ ಮತಿಯನ್ನು ನಿರ್ಮಲ ಹೃದಯವನ್ನು ಪಡೆಯುತ್ತಾನೆ. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಎದರಿಂದಪ್ಪ ಅಂದ್ರೆ ತಾನು ಧರಿಸುವ ಭಸ್ಮ ಅದು ಪರಮಾತ್ಮ ಸ್ವರೂಪ ಅಂತೇ ತಿಳ್ಕೊಂಡು ಧರಿಸಬೇಕು.
ಭಸ್ಮವನ್ನೇ ಪರಮಾತ್ಮ ಅಂತ ತಿಳ್ಕೋಬೇಕು. ಅದನ್ನೇ ಹೇಳ್ತಾರೋ, ಭಸ್ಮವನ್ನ ಜ್ಯೋತಿರ್ಮಯ ಮಹಾದೇವನೆಂದೇ ಧರಿಸಿದವನು ಪವಿತ್ರವೂ ಮಂಗಲಕರವೂ ಆದ ಮತಿಯನ್ನು ನಿರ್ಮಲ ಹೃದಯವನ್ನು ಪಡೆಯುತ್ತಾನೆ. ಆ ಪರಶಿವನ ಸ್ವರೂಪವೇ ಆಗುತ್ತಾನೆ. ಈ ರೀತಿ ಪರಮಾತ್ಮನ ಅಂತ ತಿಳ್ಕೊಂಡು, ಆ ಭಸ್ಮ ಅಂದ್ರೆ ಪರಮಾತ್ಮ ಹಂಗ ತಿಳ್ಕೋಬೇಕು. ಲಿಂಗ ಅಂದ್ರೆ ಹೆಂಗ ಪರಮಾತ್ಮ ಅಂತ ತಿಳ್ಕೊತೀರಿ, ಗುರು ಅಂದ್ರೆ ಹೆಂಗ ಪರಮಾತ್ಮ ಅಂತ ತಿಳ್ಕೊತೀರಿ, ಜಂಗಮ ಅಂದ್ರೆ ಹೆಂಗ ಪರಮಾತ್ಮ ಅಂತ ತಿಳ್ಕೊತೀರಿ, ಭಸ್ಮವನ್ನ ನೀವು ಪರಮಾತ್ಮ ಅಂತ ತಿಳ್ಕೋಬೇಕು. ಅಷ್ಟಾವರಣಗಳೆಲ್ಲ ಪರಮಾತ್ಮನೇ ಅವು. ಅದಕ್ಕೆ ಭಸ್ಮವನ್ನ ಜ್ಯೋತಿರ್ಮಯ ಮಹಾದೇವನೆಂದೇ ಧರಿಸಿದವನು ಪವಿತ್ರವೂ ಮಂಗಲಕರವೂ ಆದ ಮತಿಯನ್ನ ಮತ್ತು ನಿರ್ಮಲ ಹೃದಯವನ್ನು ಪಡೆಯುತ್ತಾನೆ. ಆ ಪರಶಿವನ ಸ್ವರೂಪವೇ ಆಗುತ್ತಾನೆ. ಆತನೇ ಪರಮ ಶ್ರೇಷ್ಠನು. ವಿಭೂತಿ ಹಚ್ಚಿಕೊಂಡವನೇ ಶ್ರೇಷ್ಠ. ಇದನ್ನೇ ಇನ್ನೊಂದು ರೀತಿ ಹೇಳುತ್ತಾರೆ. ನಿರುಪಾಧಿಕ ಭಸ್ಮವು ಗುಣಪ್ರಧಾನವಾದದ್ದು. ಏನದ? ಕಾಮ, ಕ್ರೋಧ, ಲೋಭ, ಮೋಹ ಹಿಂಗೇನದವಲ್ಲ, ಆ ಕಾಮ ಕ್ರೋಧಾದಿಗಳೇ ಗೋಮಯ. ಈ ಒಂದು ಅರಿಷಡ್ ವರ್ಗಗಳು ಮನಸ್ಸಿನೊಳಗೆ ಏನದಾವ ಅವೇ ಆಕಳ ಸಗಣಿ ಇದ್ದಂಗ. ಆ ಆಕಳ ಸಗಣಿಯನ್ನ ಸುಡದೆವದು ಜ್ಞಾನಾಗ್ನಿ. ಮತ್ತೆ ಸುಟ್ಟು ಬೂದಿ ಮಾಡಿದ ಮೇಲೆ ಅದು ವಿಭೂತಿ ಮಾಡೋದಕ್ಕೆ ಅಲ್ಲಿ ಒಂದು ಸಂಸ್ಕಾರ ಅಂತ ಏನದಲ್ಲ, ಆಚಾರವೇ ಸಂಸ್ಕಾರ. ಮುಂಜಾನೆ ಹೇಳಕತ್ತದಲ್ಲ 64 ಆಚಾರಗಳು, ಅವೇ ಸಂಸ್ಕಾರ. ಈ ಜ್ಞಾನಾಗ್ನಿಯಲ್ಲಿ ಕಾಮಾದಿಗಳನ್ನು ಸುಟ್ಟು ನಿರ್ಮಲ ಭಾವಿಯಾಗಿ ನಿಜ ಗುಣಿಯಾಗಿ ಬಾಳಿ ಬೆಳಗುವುದೇ ನಿರುಪಾಧಿಕ ವಿಭೂತಿಯ ಸಾಮರ್ಥ್ಯ, ಸಾರ್ಥಕ. ಅದಕ್ಕೆ ಜ್ಞಾನಾಗ್ನಿಯಲ್ಲಿ ಕಾಮಾದಿಗಳನ್ನು ಸುಟ್ಟು ನಿರ್ಮಲ ಭಾವ ಉಳ್ಳವನಾಗಿ ನಿಜ ಗುಣಿಯಾಗಿ ಒಳ್ಳೆ ಮನುಷ್ಯ ಆಗಿ ಚಲೋ ಗುಣಗಳು ಕಲಿತು ಬಾಳಿ ಬೆಳಗುವುದೇ ನಿರುಪಾಧಿಕ ವಿಭೂತಿಯ ಸಾರ್ಥಕ್ಯ. ಮಹಾಯೋಗಿ ವರ್ಯರೆಲ್ಲರೂ ಇಂಥ ನಿರುಪಾಧಿಕ ಭಸ್ಮಧಾರಿಗಳೇ ಆಗಿದ್ದಾರೆ. ಇಲ್ಲೇನು 3 ಬಟ್ಲೆ ವಿಭೂತಿ ತಗೊಂಡು ಹಚ್ಕೊಳ್ಳೋದು ಹೇಳಿಲ್ಲ ಇಲ್ಲಿ. ನಿರುಪಾಧಿಕ ವಿಭೂತಿ ಅಂದ್ರೆ ಸದ್ಗುಣ, ಸದಾಚಾರ, ಸತ್ಕ್ರಿಯಾಶೀಲ, ಸದ್ಭಕ್ತಿ, ಸುಜ್ಞಾನ ಇವೇನದವಲ್ಲ, ಇವೆಲ್ಲ ಉಳ್ಳವನು, ಈ ಸಾಧನೆ ಮಾಡೋವನು ಅವನ ನಿರುಪಾಧಿಕ ವಿಭೂತಿ ಧಾರಕನೇ ಆಗಿರ್ತಾನ. ಕಾಮ ಕ್ರೋಧಗಳನ್ನೆಲ್ಲ ಸುಟ್ಟು ಹಾಕಂತ ಸಾಧನೆ ಮಾಡ್ಲಕತ್ತಾನಂದ್ರ ಅವನು ನಿರುಪಾಧಿಕ ವಿಭೂತಿನೇ ಧಾರಣೆ ಮಾಡ್ಲಕತ್ತಾನ. ಇದ್ರೊಳಗೆ ಏನೇನು ಕ್ಯಾರೆಕ್ಟರ್ಸ್ ಹೇಳ್ಯಾರ ಅವೆಲ್ಲ ಕಲೆಕ್ಟ್ ಮಾಡ್ಬೇಕು. ಏನ್ ಹೇಳ್ಯಾರ? ಯಾವದಕ್ಕೂ ಅಂಟುಕೊಳ್ಳಾರ್ದಂಗೆ ಇರ್ತದ. ನಾವು ಯಾವದಕ್ಕೂ ಅಂಟುಕೊಳ್ಳಾರ್ದಂಗಿದ್ದೇವಂತಂದ್ರೆ ನಿರುಪಾಧಿಕ ವಿಭೂತಿ ಧಾರಿಗಳು ನಾವು. ಅಂಟುಕೊಂಡೇವಂತಂದ್ರ ಇಲ್ಲ, ಅಂಟುಕೊಳ್ಳಾರ್ದಂಗಿರ್ಬೇಕು. ಕಾಮ ಕ್ರೋಧಾದಿ ಅವಗುಣಗಳನ್ನ ಸುಟ್ಟು ಹಾಕಬೇಕು. ಸುಟ್ಟು ಹಾಕಿ ಭಸ್ಮ ಮಾಡಿ ಅಣಿಗೆ ಹಚ್ಕೋಬೇಕು. ಮತ್ತೆ ಜ್ಞಾನಾಗ್ನಿಯಿಂದ ಅಜ್ಞಾನವನ್ನ ಸುಟ್ಟು ಹಾಕಬೇಕು. ಇದೆಲ್ಲ ಏನ್ ಹೇಳ್ಯಾರ? ಇದೆಲ್ಲ ಏನದ? ನಿರುಪಾಧಿಕ ಭಸ್ಮ. ಇದಕ್ಕೇನು? ಒಂದು ವಿಭೂತಿ ತಗೊಂಡು ಅಣಿಗೆ ಹಚ್ಕೊಳ್ಳೋದು. ಈ ನಿರುಪಾಧಿಕ ಭಸ್ಮಧಾರಿ ಆದ್ರ ಏನಾಗ್ತದ? ನಿರುಪಾಧಿಕ ಭಸ್ಮಧಾರಿ ಅನ್ನದನಲ್ಲ, ಇವ ಮನುಷ್ಯ ಚಲೋ ಅದನ. ಹೆಂಗ್ ಗೊತ್ತಾಗ್ತದ ಚಲೋ ಮನುಷ್ಯ ಅದನ, ಇವನ್ ಸಂಸ್ಕಾರ ಸಂಸ್ಕೃತಿ ಇಂಥದ್ ಆದ ಅಂತಂದ್ರ ಹೆಂಗ್ ಗೊತ್ತಾಗಬೇಕು? ಈಗ ಬಜಾರ್ದಾಗ ಒಂದು ಅಂಗಡಿ ತೆಗೆದು ಏನೋ ಮಾಡ್ಕೊತ ಕೂತೀರಿ, ಮ್ಯಾಲ ನೀವು ಬೋರ್ಡೆ ಹಾಕ್ಲಿಲ್ಲ ಅಂತಂದ್ರೆ ಹೆಂಗ? ಮ್ಯಾಲ ಬೋರ್ಡ್ ಬೇಕಾ ಬೇಡ? ನಿಮ್ಮ ಅಂಗಡಿಯಾಗ ಏನ್ ಸಿಗ್ತದ ಅಂತ
ಕಿರಾಣಿ ಸಿಗ್ತದೋ, ಔಷಧ ಸಿಗ್ತದೋ, ಬಟ್ಟೆ ಸಿಗ್ತದೋ, ಏನ್ ಖಾನಾವಳಿ ಆದೋ, ಏನ್ ಕಾಯಿಪಲ್ಯ ಆದೋ, ಬೋರ್ಡ್ ಬೇಕಾ ಬೇಡ? ಹೆಂಗ ಒಳಗೆ ಏನ್ ನಡೀತದತ್ತೆ ಗೊತ್ತಿಲ್ಲ, ಸುಮ್ ಅಂಗಡಿ ತೆಕ್ಕೊಂಡು ಕೂತ್ರ ವಿಚಾರ ಮಾಡ್ಲಕತ್ತೀರ, ನಿದ್ದೆ ಬಂದದ, ಏನಾಗ್ಯದ? ಬೋರ್ಡ್ ಇಲ್ಲ ಅಂತಂದ್ರ ಒಳಗೆ ಏನ್ ನಡೆದದತ್ತ ಹೆಂಗ್ ಗೊತ್ತಾಗ್ತದ? ಅದಕ್ಕ ನಿರುಪಾಧಿಕ ವಿಭೂತಿ ಇರಲೇಬೇಕು ಒಳಗ. ಆದ್ರ ಅದು ಏನ್ ನಡೆದದ ಅನ್ನೋದು ಹೊರಗೆ ಕಾಣಿಸ್ಬೇಕಾದ್ರೆ ಹೊರಗೆ ಸೋಪಾಧಿಕ ವಿಭೂತಿನೂ ಹಚ್ಕೋಬೇಕು. ಮತ್ತ ಹೊರಗೆ ಭಾರಿ ಸೋಪಾಧಿಕ ವಿಭೂತಿ ಹಚ್ಚಿ ಬೋರ್ಡ್ ದೊಡ್ಡದು ಹಾಕಿ ಒಳಗೇನು ನಡೆದೇ ಇಲ್ಲ ಅಂತಂದ್ರ ಅದಕ್ಕೇನ್ ಮಾಡ್ಬೇಕು? ಉಪಯೋಗ ಇಲ್ಲ. ಅದಕ್ಕೆ ಸೋಪಾಧಿಕ ವಿಭೂತಿ, ನಿರುಪಾಧಿಕ ವಿಭೂತಿ ಚಂದ ತಿಳ್ಕೋಬೇಕ. ಇಲ್ಲಿ ತನ ಆಕಳ ಸಗಣಿ ಸುದ್ದಿ ಹೇಳಿಲ್ಲ. ಸದ್ಭಾವ, ಸುಜ್ಞಾನ, ಸತ್ಕ್ರಿಯಾಶೀಲ ಇವೇ ಹೇಳಕತ್ತನ. ಸದ್ಗುಣಿಯಾಗಿರ್ಬೇಕು, ಸದ್ಭಾವಿಯಾಗಿರ್ಬೇಕು, ಕೆಟ್ಟದ್ದೆಲ್ಲ ಸುಟ್ಟು ಹಾಕಬೇಕು. ಇದು ನಿರುಪಾಧಿಕ ವಿಭೂತಿ, ಗುಡ್ ಕ್ಯಾರೆಕ್ಟರ್. ಒಳ್ಳೆತನವನ್ನ ಧಾರಣೆ ಮಾಡಿ ಒಳ್ಳೆಯದರಲ್ಲಿ ಉಳಿದು ಒಳ್ಳೆಯದರಲ್ಲಿ ಬೆಳೆದೆ ನಿರುಪಾಧಿಕ ವಿಭೂತಿ. ಇಲ್ಲಿ ಹಣಿಗಚ್ಚುಕೊಳ್ಳೋದು ಮುಖ್ಯ ಇಲ್ಲ. ಒಳಗೆ ಪರಿಶುದ್ಧನಾಗಿ ತಾನೂ ಸುಖವಾಗಿ ಲೋಕವೂ ಸುಖವಾಗಿ ಇರುವಂತೆ ಯಾವ ಕಾಳಜಿ ವಹಿಸ್ತಾನ ಅವನೇ ಏನು ಆ ಗುಣಗಳು ಏನದಾವ, ಅವ ಧರಿಸಿದ ಗುಣಗಳು ಅವು ನಿರುಪಾಧಿಕ ವಿಭೂತಿ. ಇಲ್ಲಿ ಮುಂದೇನ್ ಹೇಳ್ತಾನ? ಪರಶಿವನಿಗೆ ಸತ್ತು, ಚಿತ್ತು, ಆನಂದ, ನಿತ್ಯ, ಪರಿಪೂರ್ಣ ಎಂಬ 5 ಸ್ವರೂಪಗಳುಂಟು. ಅವು ವಿಕಾಸವಾದಾಗ ಕ್ರಮವಾಗಿ ಸದ್ದೋಜಾತಾದಿ ಪಂಚಬ್ರಹ್ಮರು ಆಗ್ತಾರ. ಆ ದೇವತೆಗಳ ಮಂತ್ರನ್ಯಾಸಾದಿಗಳಿಂದ ಸದ್ದೋಜಾತ ಮಂತ್ರ, ವಾಮದೇವ ಮಂತ್ರ, ಅಘೋರ ಮಂತ್ರ, ಈಶಾನ ಮಂತ್ರ, ತತ್ಪುರುಷ ಮಂತ್ರ, ಆ ಮಂತ್ರಗಳು ಹೇಳ್ಕೊಂತ ಆ ಬಣ್ಣದ ಆಕಳುಗಳು, ಬೇರೆ ಬೇರೆ ಬಣ್ಣದ ಆಕಳುಗಳು ಇರ್ತಾವ, ಆ ಬಣ್ಣದ ಆಕಳುಗಳ ಸಗಣಿಯನ್ನ ಆ ಮಂತ್ರ ಹೇಳ್ಕೋತ ಅದನ್ನ ಸುಟ್ಟು ಮಂತ್ರನ್ಯಾಸಾದಿಗಳಿಂದ ಹಾಗೂ ಶಿವಮಂತ್ರ ಸಂಸ್ಕೃತವಾದ ಅಗ್ನಿಯಿಂದ ಸುಟ್ಟು ಪರಿಶುದ್ಧವಾದ ಭಸ್ಮವೇ ಏನಾಗ್ತದ? ಅದು ಸೋಪಾಧಿಕ ಭಸ್ಮವೆನಿಸುತ್ತದೆ. ಹಣಿಗಚ್ಚುಕೊಳ್ಳೋದು ಯಾವುದು? ಸೋಪಾಧಿಕ ಭಸ್ಮ. ಆ ಭಸ್ಮ ಹಚ್ಕೊಂಡ ಮೇಲೆ ನಮಗ ಎಂತ ಗುಣ ನಡತೆಗಳಿರಬೇಕು ಅಂತ ಹೇಳ್ತಾರ. ಆ ಗುಣ ನಡತೆಗಳನ್ನು ಹೊಂದುವುದು ಏನು? ಹೆಂಗ್ರಿ ಸದ್ಗುಣ ಸಂಪನ್ನನಾಗದು? ನಿರುಪಾಧಿಕ ಭಸ್ಮ. ಆಕಳ ಸಗಣಿ ಮಂತ್ರೋಚ್ಚಾರ ಸಮೇತ ಸುಟ್ಟು ಸಂಸ್ಕಾರ ಕೊಟ್ಟು ಹಣಿಗೆ ಹಚ್ಕೊಂಡ್ರ ಅದು ಸೋಪಾಧಿಕ ಭಸ್ಮ. ಬರೇ ಸೋಪಾಧಿಕ ಭಸ್ಮ ಹಚ್ಕೊಂಡ್ರೆ ಉಪಯೋಗ ಇಲ್ಲ, ಒಳಗೆ ನಿರುಪಾಧಿಕ ಭಸ್ಮನು ಹಚ್ಕೋಬೇಕು. ಟ್ಯೂಬ್ಲೈಟು ಬೇಕು, ಕರೆಂಟು ಬೇಕು. ಬರೀ ಕರೆಂಟ್ ಇದ್ರೂ ಉಪಯೋಗ ಇಲ್ಲ, ಬರೀ ಟ್ಯೂಬ್ಲೈಟ್ ಇದ್ರೂ ಉಪಯೋಗ ಇಲ್ಲ. ಕರೆಂಟ್ ನಿರುಪಾಧಿಕ ಭಸ್ಮ, ಟ್ಯೂಬ್ಲೈಟ್ ಸೋಪಾಧಿಕ ಭಸ್ಮ. ಅದು ಉದ್ದರೆ ಹಾಕ್ರಿ, ಅಡ್ಡರೆ ಹಾಕ್ರಿ, ಹ್ಯಾಂಗ್ ಹಾಕಿದ್ರು ಕರೆಂಟ್ ಅಂತೂ ಬೇಕು. ಹೆಂಗ ತಿಳಿತಾ? ಸೋಪಾಧಿಕ ನಿರುಪಾಧಿಕ
ಏನ್ ಮೊದಲೇ ಗೊತ್ತಿತ್ತ? ಸದ್ಗುಣ ಸಂಪನ್ನನಾಗದು, ಸುಜ್ಞಾನಿ, ಸದ್ಭಾವಿ, ಸತ್ಕ್ರಿಯಾಶೀಲ, ಹಿಂಗೆಲ್ಲ ಆಗದು. ಅದಕ್ಕೆ ಅವ್ರು ಏನ್ ಹೇಳ್ತಾರ ಒಂದ್ ಕಡೆ ವಚನದಾಗ, ಆ ಒಂದು ಲಾಂಛನಕ್ಕೆ ತಕ್ಕ ಸದ್ಗುಣ ಇರಲಿಲ್ಲ ಅಂತಂದ್ರೆ ಅದು ಕೇವಲ ಒಂದು ಪ್ರಾಣಿಯ ಸುಟ್ಟ ಸಗಣಿಯ ಬೂದಿ, ಒಂದು ಪ್ರಾಣಿಯ ಸುಟ್ಟ ಸಗಣಿಯ ಬೂದಿ ಅಷ್ಟೇ. ಅದಕ್ಕೆ ತಕ್ಕಂತೆ ಸದ್ಗುಣಗಳು ಇರಲಿಲ್ಲ ಅಂತಂದ್ರೆ, ರುದ್ರಾಕ್ಷಿ ಧಾರಣೆ ಮಾಡಿ ಆ ರುದ್ರಾಕ್ಷಿ ಧಾರಣೆಗೆ ತಕ್ಕಂತೆ ಸದ್ಗುಣಗಳು ಇರಲಿಲ್ಲ ಆ ವ್ಯಕ್ತಿ ಬಲ್ಲಿ ಅಂದ್ರೆ ಅದು ಕೇವಲ ಒಂದು ಮರದ ಬೀಜ. ಜಗತ್ತಿನಾಗ ಎಸೋ ಮರದ ಬೀಜ ಅದರಾಗೆ ರುದ್ರಾಕ್ಷಿ ಒಂದು. ಅದು ರುದ್ರಾಕ್ಷಿಗೆ ಅಷ್ಟು ಮಹತ್ವ ಬರ್ಬೇಕಾದ್ರೆ ಅದು ಹಾಕೊಂಡ್ಮೇಲೆ ಏನಾಗಬೇಕು, ಅರಿವಿಗೆ ಬರ್ಬೇಕು. ರುದ್ರಾಕ್ಷಿ ಹಾಕೊಂಡವ್ರು ಹೆಂಗಿರ್ಬೇಕು ಅಂತ ಅಲ್ಲಿ ವಚನದೊಳಗೋ ಸಿದ್ಧಾಂತ ಶಿಖಾಮಣಿ ಒಳಗೋ ಹೇಳಿರ್ತಾರೆ. ರುದ್ರಾಕ್ಷಿ ಧಾರಕರು ಹೆಂಗಿರ್ಬೇಕು, ವಿಭೂತಿ ಧಾರಕರು ಹೆಂಗಿರ್ಬೇಕು, ಅವುಗಳ ಪಟ್ಟಿ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಇದ್ರೆ ಲೆಕ್ಕ. ನೆಕ್ಸ್ಟ್ 10 ಗಂಟೆ 10 ನಿಮಿಷ ಆಯ್ತು. ಏನ್ರಿ 3 ಗೆರೆಯ ಸಂಕೇತ? ಗುರು, ಲಿಂಗ, ಜಂಗಮ, ಸೃಷ್ಟಿ, ಸ್ಥಿತಿ, ಲಯ, ಜಾಗ್ರ, ಸ್ವಪ್ನ, ಸುಷುಪ್ತಿ, ಏನೇನು 3 ಅದಾವಲ್ಲ ಅವೆಲ್ಲನೂ ಅದ್ರಾಗೆ. ಬ್ರಹ್ಮ, ವಿಷ್ಣು, ರುದ್ರ, ಅವರಿಗೆ ಮೀರಿದ ಒಬ್ಬವ, ಅವರೆಲ್ಲರಿಗೆ ಆಧಾರವಾದ ಒಬ್ಬವ ಅದನ ಶುದ್ಧ ಬ್ರಹ್ಮ ಅಂತೇಳಿ ಕೆಳಗೊಂದು ಹಣಿ ಬಲ್ಲಿ ಟಿಕ್ಕಿ ಇರ್ಬೇಕಲ್ಲ. ತ್ರಿಪುಂಡ ಧಾರಣ, ಗುರು, ಲಿಂಗ, ಜಂಗಮ ಎಲ್ಲ 3 ಏನ್ ಬರ್ತಾವ ಎಲ್ಲ ಸೃಷ್ಟಿ, ಸ್ಥಿತಿ, ಲಯ, ಜಾಗ್ರ, ಸ್ವಪ್ನ, ಸುಷುಪ್ತಿಯಲ್ಲಿ ನಿನ್ನನ್ನಲ್ಲದೆ ಅನ್ಯವ ನೆನೆಯುವುದಿಲ್ಲ. ಸ್ಥೂಲ ಸೂಕ್ಷ್ಮ ಕಾರಣ ದೇಹದಲ್ಲಿ ನೀನೇ ಇದ್ದೀಯ. ಹಿಂಗೆಲ್ಲ ಅರ್ಥ ಅದ. ಮುಂದೆ ಬರ್ತದ ಎಲ್ಲ ಹೇಳ್ತಾರ, ಎಲ್ಲ ಫುಲ್ ಡಿಟೇಲ್ ಹೇಳ್ತಾರ. ಮುಂದಿನ ಸಲ ನೋಟ್ಬುಕ್ ತಗೊಂಡಿಟ್ಕೋರಿ. 5 ರೀತಿ ಆಕಳುಗಳು ಯಾವ್ಯಾವು, ಆ ಆಕಳುಗಳ ಬಣ್ಣ ಏನಿರ್ತದ, ಮತ್ತ ಅವದ್ರ ಸಗಣಿ ತಗೊಂಡು ವಿಭೂತಿ ಮಾಡ್ಬೇಕಾದ್ರೆ ಯಾವ ಮಂತ್ರಗಳು ಹೇಳ್ಬೇಕು ಎಲ್ಲ ಹೇಳ್ಕೊತ ಹೋಗ್ತಾರೆ. ಸಾಕಲ್ರಿ ಇವತ್ತ? ಸೋಪಾದಿಕ ನಿರುಪಾದಿಕ ಸ್ಪಷ್ಟ ತಿಳಿತಿಲ್ಲ. ಏನ್ ಡೌಟ್ ಅದೇನ? ಡಾಕ್ಟರ್ ಆದವ ಕೊಳ್ಳಾಗ ಸ್ಟೆಥೆಸ್ಕೋಪ್ ಹಾಕೊಂಡು ಬಂದನು ಅಂತಂದ್ರ ಅವನಿಗೆ ಡಾಕ್ಟರ್ ಅದು ಏನತ್ ಕೇಳೋದೇ ಬೇಕಾಗಿಲ್ಲ. ಒಳಗೆ ಡಾಕ್ಟರ್ ಇರ್ತಾನ, ಮ್ಯಾಲ ಸ್ಟೆಥೆಸ್ಕೋಪ್ ಹಾಕೋತಾನ. ಅವ ಮ್ಯಾಲ ಕೊಳ್ಳಾಗ ಸ್ಟೆಥೆಸ್ಕೋಪ್ ಹಾಕೊಂಡು ಬಂದದ್ದು ಸೋಪಾದಿಕ. ಆ ಸ್ಟೆಥೆಸ್ಕೋಪ್ ಇದ್ದವ ಒಳಗ ನಿಜವಾದ ಡಾಕ್ಟರ್ ಇರ್ಬೇಕಲ್ಲ, ನಿರುಪಾದಿಕ ಡಾಕ್ಟರ್. ಒಳಗೆ ನಿರುಪಾದಿಕ ಡಾಕ್ಟರ್ನೇ ಇಲ್ಲ, ಬರೀ ಮ್ಯಾಲ ಸ್ಟೆಥೆಸ್ಕೋಪ್ ಹಾಕೊಂಡ್ರೆ ಹಂಗ. ಮತ್ತ ಒಳಗ ನಿರುಪಾದಿಕ ಡಾಕ್ಟರ್ ಇದ್ದು ಹೊರಗೆ ಯಾವುದು ಟ್ರೀಟ್ಮೆಂಟೇ ಕೊಡ್ಲಿಲ್ಲ ಅಂದ್ರೆ ಹೆಂಗ? ಹಿಂಗೆಲ್ಲ ಪ್ರಶ್ನೆಗಳು ಬರ್ತಾವ. ಸೋಪಾದಿಕ ನಿರುಪಾದಿಕ. ಸುಟ್ಟು ಹಣಿಗೆ ಹಚ್ಕೊಳ್ಳೋದು ಅದು ಸೋಪಾದಿಕ. ಒಳ್ಳೆ ಆ ವಿಭೂತಿ ಧರಿಸಿ ಅದಕ್ಕೆ ತಕ್ಕಂತೆ ನಮ್ಮ ಆಚಾರ ವಿಚಾರ ನಡೆ ನುಡಿಗಳನ್ನು ಹೊಂದುವುದು, ಮೋಕ್ಷ ಮಾರ್ಗದಲ್ಲಿ ಹೆಜ್ಜೆಗಳನ್ನಿಡೋದು,
ಅದೆಲ್ಲ ನಿರುಪಾಧಿಕ ಭಸ್ಮ ಧಾರಣೆ. ಅಂಟುಗಳಾರ್ದಂಗೆ ಇರ್ಬೇಕಂತ ಹೇಳ್ತಾರ ಅವ್ರು. ನಿರ್ಲಿಪ್ತವಾಗಿರೋದಕ್ಕೆ ಭಸ್ಮ ಅಂತಾರ. ಪರಮಾತ್ಮನನ್ನ ಪ್ರಕಟ ಮಾಡ್ತದೆ. ಎಲ್ಲಿ ವಿಭೂತಿ ಹಚ್ಕೋತಾರ ಅವರು ನೋಡಿದ್ರೆ ದೇವ್ರ ಕಣ್ಣಂಗೆ ಕಾಣ್ತಿರ್ತಾರೆ. ಅದಕ್ಕೆ ಅಲ್ಲಿ ಪರಮಾತ್ಮ ಪ್ರಕಟ ಆಗುವ ಕಾರಣ ಅದಕ್ಕೆ ಬಚಿತ ಅಂತಾರೆ. ಸಾಕಷ್ಟು ವಿಷಯಗಳು ಗ್ರಹಣ ಮಾಡಿದ್ದಾಯ್ತು. ಸಮಯ ಸಾಕಷ್ಟಾಗ್ಯದ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ಶಿವರಾಜ ಪೂರ್ಗಳು ಏನಾರ ಹಾಡ್ತಾರೇನೇನಾರ ತತ್ವಪದ ಅದೇನು? ಏನ್ ನಿದ್ದೆ ಬಂತು? ಮಕ್ಕೊಂಬಿಡ ಮೇಲಾರ. ಏನಾರ ಹಾಡ್ತಾರೆ ಏನಾರ ತತ್ವಪದ ಅದೇನಾರ? ಜೋ ಜೋ ಅಂತ
ಚಲೋ ಹಾಡು ಹಾಡಿದ್ರಿ, ಫಸ್ಟ್ ಕ್ಲಾಸ್. ಧನ್ಯವಾದ. ನೀವು ಲಿಂಗ ನೀವು ಲಿಂಗಧಾರಣ ಹೇಳ್ತೀರೇನಂತಂದ್ರೆ ಲೆಫ್ಟ್ ಆಗಿದ್ರಿ, ನಾವು ವಿಭೂತಿ ಧಾರಣ ಹೇಳ್ಬಿಟ್ಟೆ. ನಮಗ ನಿಮಗ್ ಬಂದದ್ ನೀವ್ ಹೇಳ್ರಿ, ನಮಗ್ ಬಂದದ್ ನಾವ್ ಹೇಳ್ತೀವಿ ಅನ್ನಂಗ ಅದ. ಈಗ ನಾವು 21 ಸಂಸ್ಕಾರಗಳು, ಒಂದು ಸಂಸ್ಕಾರ ಹೇಳಕ್ಕೆ ಬೇಸರ ಇಟ್ಟದ, 21 ಹೆಂಗ್ ಹೇಳ್ಬೇಕಪ್ಪ ಅನ್ನಂಗಾಗಿ ನಾನು ಬ್ಯಾಡ್ಬಿಡ್ ನಡೆ. ಅದು ನೀವು ಪ್ರಾಕ್ಟಿಕಲ್ ಮಾಡ್ತಿರಲ್ಲ, ನಿಮ್ಗೆ ಅದು ಈಸಿ ಆಗ್ತದ. ನಮಗ್ ಪ್ರಾಕ್ಟಿಕಲ್ ಇಲ್ಲ ಅದ್ರಾಗ, ಸಂಸ್ಕಾರದಾಗ. ನಿರುಪಾಧಿಕ ಅದ, ಸೋಪಾಧಿಕ ಇಲ್ಲ. ನಮ್ ಕಲ್ಯಾಣಪ್ಪ ಅವ್ರು ಸೋಪಾಧಿಕ ನಿರುಪಾಧಿಕ ಎರಡೂ ಬೇಕಂತಾರ. ಎರಡೂ ಬೇಕಂತಾರ ಅವ್ರು. ನಮ್ಮ ಅಮರಗುಂಡಯ್ಯ ಅಂತೇಳಿ ಅರವಿಂದ ಆಶ್ರಮದವ್ರು ಅದಾರ. ಅವ್ರ ಬಗ್ಲಾಗ ಹೋಗಿ ಕೂತಕ್ಕೆ ಹಿಂಗೆ ಏನಾರ ಮಾತಾಡ್ಬೇಡ, ಯಮ ನಿಯಮ ಆಸನ ಅದೇನು ಧಾರಣ ಸಮಾಧಿ ಇವು ಏನಾರು ಮಾಡಿದೆ ನೀನು? ಏನು ಮಾಡ್ಯಾರ? ಕೂತ್ ಮಾತಾಡ್ತೆ. ಅಮರಗುಂಡಯ್ಯ ಶರಣರು ಹಂಗ್ ಮಾಡ್ತಾರ. 33 ಸಾರಿ ಪಾಂಡಿಚೇರಿಗೆ ಹೋಗಿ ತಿಂಗಳಗಟ್ಲೆ ಇದ್ದು ಬಂದಾರ. BSNL ಎಂಪ್ಲಾಯಿ, ಮತ್ತೆ ಈ ಕಡೆ ನೌಕರಿನೂ ಸಂಬಳಸ್ಕೋತ ಅಲ್ಲಿ ಹೋಗಿ ಇದ್ದು ಮಾಡ್ರಿ ಅಂತಾರ. ಅವ್ರ ಅಷ್ಟಾಂಗ ಯೋಗ ಧಾರಣ ಸಾಧನೆ ಏನು ಮಾಡ್ಲಾರ್ದೆ ನೀ ಕೂತು ಬರೇ ಎಲ್ಲಿದರೆ ಓದಿ ಒಂದು 4 ಮಾತು ಕಲ್ತಿದಿ, ಮಾತಾಡ್ತಿದಿ ಅಷ್ಟೇ ಅಂತ ಹಿಂಗೆ ಅಂತಾರ ಅವ್ರು. ಅದರದ ಅಮೃತ ಏನ ಆಗಿ ಅನುಭವ ಆಗ್ತದಲ್ಲ, ಅವ್ರಿಗೆ ಹಂಗೆ ಕಾಣಿಸ್ತದ. ನಮ್ದು ಎಂಜಾಯ್ಮೆಂಟ್ ನಮ್ಗೆ ಇರ್ತದ. ಅವ್ರ ಹಂಗ ಅಂದಾರ ಅಂತೇಳಕ್ಕೆ ನಮ್ಗೇನು ವೀಕ್ನೆಸ್ ಇಲ್ಲ ಅದ್ರ ಬಗ್ಗೆ. ಹಿಂಗ ಅಂತಿರ್ತಾರ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ಅಷ್ಟೇ, ಅದಕ್ಕೆ ಹೇಳಕತ್ತೀನಿ. ನಾವು ಮಾತಾಡೋದು ಎಲ್ಲಿದು ಯಾರೋ ಹೇಳಿದ್ದು ಹಂಗಲ್ಲ, ಸ್ವಂತ ಅನುಭವಿಸಿ ಮಾತಾಡ್ತಿರ್ತೇವೆ. ಸ್ವಾನುಭವದ ಮಾತುಗಳು ಇರ್ತಾವ, ಬೇರೆಯವ್ರಿಗೆ ಏನೋ ಅನಿಸ್ತಿರ್ತವ, ಅನ್ರಪ್ಪ ಅನ್ನೋದಷ್ಟೇ. ನಮ್ಮ ಸಂತೋಷ ನಮಗೆ. ಅವ್ರಿಗೆ ಹೆಂಗೆ ಕಂಡ್ರೆ ನಾವೇನು ಮಾಡ್ಲಿಕ್ಕಾಗ್ತದ? ಅವ್ರಿಗೆ ಯಾಕೆ ನಾವು ಪ್ರೂಫ್ ಮಾಡ್ಲಿಕ್ಕೆ ಹೋಗ್ಬೇಕೆ? ಇಲ್ರಿ ಹಿಂಗದ ಹಂಗದ ಏನು ಅವಶ್ಯಕತೆ? ಹಂಗನೋರ್ನು ಇದ್ರೆ ಭಾಳ ಚಲೋ, ಗುಡ್, ನಮ್ಗೆ ಅನುಕೂಲ. ಸುಮ್ಮನೆ ಬೆನ್ನು ಚಪ್ಪರ್ಸ ಏನ್ರಿ? ಅವ್ರು ಬೆಳಿಗ್ಗೆ 9:30 10ಕ್ಕೆ ಬಿಟ್ಟು 11:30 12ಕ್ಕೆ ಬಂದ್ರಿ. 11 11:30 ಬಂದರು. ಒಂದು ಅರ್ಧ ಗಂಟೆ 40 ನಿಮಿಷ ಕುಂತಿದ್ದೆವು. ಆಮೇಲೆ ಅವ್ರು ಕಲ್ಲೂರು ಮಹಾಲಕ್ಷ್ಮಿಗೆ ಹೋಗ್ಬೇಕು ಅಂತ ಬಂದಿದ್ರು. ಅಲ್ಲಿ ಕಲ್ಲೂರು ಮಹಾಲಕ್ಷ್ಮೀ ದೇವಿ ಗುಡಿ ಒಂದಾದ, 18 ಕಿಲೋಮೀಟರ್. ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬಂದ್ರು. ಬಂದ್ಮೇಲೆ ಎಲ್ಲ ಊಟ ಮಾಡ್ಕೊಂಡು ಮಂತ್ರಾಲಯಕ್ಕೆ ಮತ್ತೆ ವಾಪಸ್ ಹೋದ್ರು. 1 ತಾಸು ಇದ್ರಿಲ್ಲ ನಂಬಲ್ಲಿ ಮನೆಯಾಗ. ಇವತ್ತ ಅವರಿಗೆ 81 ವರ್ಷ ಅಂತ, ಚಿಕ್ಕಿರಪ್ಪ ಅವ್ರಿಗೆ 80 ಮುಗಿದು 81ರಾಗ ಪಾದಾರ್ಪಣೆ, ಬರ್ತ್ಡೇ ಅವ್ರದ್ದು ಇವತ್ತು. ಅದಕ್ಕೆ ಅವ್ರ ಗುರು ದರ್ಶನಕ್ಕೆ ಬಂದಾರ ಇಲ್ಲಿ.